ಶ್ರೀರಾಮಚಂದ್ರನ ಪಿತೃಭಕ್ತಿಯ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ತಂದೆ ತಾಯಿಗಳ ಉಪಕಾರ ಎಷ್ಟು, ಮಹತ್ವ ಎಷ್ಟು ಅಂತ ಮಹಾಭಾರತದ ಭೀಷ್ಮಾಚಾರ್ಯರ ಉಪದೇಶದ ಮಾತುಗಳಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಅದು ಭೀಷ್ಮರ ಮಾತು, ಶ್ರೀಕೃಷ್ಣನ ಮಾತು, ವೇದವ್ಯಾಸದೇವರ ಸಂದೇಶ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಆ ತರಹದ ತಂದೆ ತಾಯಿಗಳ ಬಗ್ಗೆ ಶ್ರದ್ಧೆ, ವಿಶ್ವಾಸಗಳು ಮಕ್ಕಳಿಗೆ ಬರಬೇಕು. ಮಕ್ಕಳನ್ನು ಉತ್ತಮವಾದ ಧರ್ಮ ಮಾರ್ಗದಲ್ಲಿ, ನೀತಿ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ಕೊಡಬೇಕು. ಅದಕ್ಕಾಗಿ ಆ ಧರ್ಮದ ಶಾಸ್ತ್ರದ ಹಿನ್ನೆಲೆಯನ್ನು ನಾವು ಪಡೆದುಕೊಂಡಿರಬೇಕು ಅನ್ನುವ ಒಂದು ನಿರ್ಧಾರ, ಆ ಪ್ರಜ್ಞೆ ತಂದೆ ತಾಯಿಗಳಲ್ಲಿರಬೇಕು. ಇದನ್ನು ಭಾಗವತದ ಮಾತಿನಿಂದ ನಾವು ತಿಳಿದಿದ್ದೇವೆ. ನಿನ್ನೆ ಋಷಭನಾಮಕ ಪರಮಾತ್ಮನ ಮಾತಿನಿಂದ ಮಕ್ಕಳಿಗೂ ತಂದೆ ತಾಯಿಗಳಿಗೂ ಎಲ್ಲರಿಗೂ ಅವರವರವರ ಕರ್ತವ್ಯವನ್ನು ವೇದವ್ಯಾಸ ರೂಪದಿಂದ, ಋಷಭನಾಮಕ ತನ್ನದೇ ಆದ ರೂಪದಿಂದ, ಕೃಷ್ಣ ರೂಪದಿಂದ, ರಾಮ ರೂಪದಿಂದ ಎಷ್ಟು ರೀತಿಯಿಂದ ಭಗವಂತ ನಮಗೆ ಉಪದೇಶವನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಸಂದೇಶವನ್ನು ತಿಳಿದಿದ್ದೇವೆ. 9 ತಿಂಗಳು ಹೊಟ್ಟೆಯಲ್ಲಿ ಧಾರಣೆ ಮಾಡಿ, ಪಾಲನೆ ಪೋಷಣೆ ಮಾಡಿ ಬೆಳೆಸಿದ ತಾಯಿ ತನ್ನ ಅಧ್ಯಯನಕ್ಕಾಗಿ, ಜೀವನಕ್ಕಾಗಿ ಎಲ್ಲ ರೀತಿಯ ಪೋಷಣೆಯನ್ನು ಮಾಡಿ, ತಾನು ಉಪವಾಸ ಇದ್ದರೂ ಮಕ್ಕಳ ಬೆಳವಣಿಗೆಗಾಗಿ ಕಷ್ಟಪಟ್ಟು ದುಡಿದು ತಂದಾಕಿ ಬೇಡಿದ್ದನ್ನೆಲ್ಲ ಕೊಡಿಸಿ ಶರೀರವನ್ನು ಕೊಡುವುದಕ್ಕೂ ಮುಖ್ಯ ಕಾರಣನಾಗಿ ನಿಂತ ತಂದೆ, ಅಂಥವರ ಸೇವೆಯನ್ನು ಮಾಡುವುದನ್ನು ಬಿಟ್ಟು, ಅವರ ಆಜ್ಞೆಯನ್ನು ಬಿಟ್ಟು ತಂದೆ ಎದುರಿಗೆ ತಂದೆ ನಡೆಸುವ ಯುವಕ ಎಂತಹ ಕೃತಜ್ಞನಾಗಿ ಇರಲಿಕ್ಕೆ ಸಾಧ್ಯ? ಅದೆಷ್ಟು ದೊಡ್ಡ ಕೃತಜ್ಞತೆ! ತಂದೆ ತಾಯಿಗಳ ಎದುರಿನಲ್ಲಿ ಆ ತರಹದ ವಿನಯವನ್ನು, ಆಜ್ಞೆಯನ್ನು ಪರಿಪಾಲನೆ ಮಾಡುವ ಒಂದು ಗುಣವನ್ನು ಕಲಿತರೆ ನೂರಾರು ಸದ್ಗುಣಗಳು ಇವನಲ್ಲಿ ಬರ್ತವೆ. ನೂರಾರು ತಪ್ಪುಗಳಿಂದ ದೂರ ಇರುವುದಕ್ಕೆ ಸಾಧ್ಯ ಇದೆ, ದುರ್ವ್ಯಸನಗಳಿಂದ ದೂರ ಇರುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಒಂದು ಪ್ರಸಿದ್ಧವಾದ ಮಾತನ್ನು ನೀವೆಲ್ಲ ಕೇಳಿರ್ತೀರಿ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನಭವತಿ ಅಂತ. ಕೆಟ್ಟ ಮಗ ಅಂತಿರಬಹುದು, ಕೆಟ್ಟ ತಾಯಿ ಅಂತ ಇರೋದಿಲ್ಲ ಅಂತ. ಒಬ್ಬ ದುಷ್ಟನಾದ ಮಗ, ಕುಪುತ್ರ, ಅವನಿಗೆ ದುಷ್ಟರ ಸಹವಾಸ, ಯಾವತ್ತಿಗೂ ದುರ್ಜನರ ಸಹವಾಸ ಮಾಡಬಾರದು. ಏನೋ ಹಳಸಿದ್ದು ತಿಂದರೆ, ತಂಗಳನ್ನು ತಿಂದರೆ, ಹೊತ್ತಿದ್ದು ತಿಂದರೆ ಒಂದು ದಿವಸ ಹೊಟ್ಟೆ ಕೆಡ್ಬೋದು, ಮರುದಿವಸ ಸರಿ ಹೋಗ್ತದೆ. ಮತ್ತೆ ಒಂದು ಹಜಮೂಲ ನುಂಗಿದರೆ. ಆದರೆ ದುರ್ಜನರ ಸಹವಾಸ ಇಡೀ ಜೀವನವನ್ನೇ ಹಾಳು ಮಾಡುತ್ತದೆ, ಚಾರಿತ್ರ್ಯವನ್ನೇ ಹಾಳು ಮಾಡುತ್ತದೆ. ದುರ್ಜನರ ಸಹವಾಸ, ಬೇಕಾದಷ್ಟು ಆಸ್ತಿ ಇದೆ ನಿಮ್ಮ ತಾಯಿ ಹತ್ರ, ಅದನ್ನು ಇಸ್ಕೊಂಡು ಬಾ, ಕೊಡೋದಿಲ್ಲ ಅಂದರೆ ಹೊಡೆದು ತೊಗೊಂಡು ಬಾ, ನಾವೆಲ್ಲ ಮಜಾ ಮಾಡೋಣ ಅಂತ ಯಾರೋ ಹೇಳಿದರು. ಅವನಿಗೇನೂ ವಿವೇಕ ಇಲ್ಲ, ಮೂರ್ಖ. ತಾಯಿ ಅಂದರೆ ಯಾರು, ಎಷ್ಟು ಉಪಕಾರ ಮಾಡಿದವಳು, ಅದೆಲ್ಲ ಇಟ್ಟದ್ದು ಯಾರಿಗೋಸ್ಕರ? ನನಗೋಸ್ಕರನೇ ಇಟ್ಟಿದ್ದಾಳೆ, ನಾನು ದೊಡ್ಡವನಾದ ಮೇಲೆ ಕೊಡಬೇಕು ಅಂತ.
ಇಷ್ಟೂ ಪ್ರಜ್ಞೆ ಇಲ್ಲ ಅವನಿಗೆ. ಗೆಳೆಯರ ಮಾತು ಕೇಳಿದ. ಆ ಗೆಳೆಯರಿಗೆ ಎಂತಹ ದುರ್ಬುದ್ಧಿ ಅಂದರೆ, ನೀನು ತಾಯಿಯನ್ನು ಹೊಡೆದು ಅವಳನ್ನು ಕೊಂದು ತರಬೇಕು, ನೀನು ಕೊಂದದ್ದು ನಮಗೆ ಗೊತ್ತಾಗಬೇಕು. ನೀನು ಸುಮ್ಮನೆ ಇಸ್ಕೊಂಡು ಬಂದು ಅವಳು ಯಾರಿಗೋ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಕರ್ಕೊಂಡು ಹೋದರೆ ನಾವೇನು ಮಾಡೋದು? ಅವಳ ಕೊಂದು ಅವಳ ಹೃದಯವನ್ನು ತಂದು ನಮಗೆ ತೋರಿಸ್ಬೇಕು ಅಂತ. ಅದಕ್ಕೂ ಹ್ಞೂ ಅಂದ ಈ ದುಷ್ಟ. ತೆಗೆದುಕೊಂಡು ಬರ್ತಾ ಇದ್ದಾನೆ. ಹೊಡೆದು ಬರುವಾಗ ಕೆಳಗೆ ಬೀಳ್ತಾನೆ. ಓಡಿ ಓಡಿ ಬರ್ತಾ ಇರುವಾಗ ಕಾಲಿಗೆಲ್ಲ ಬಡಿತದೆ, ತಲೆಗೆ ಬಡಿತದೆ, ರಕ್ತ ಸುರಿಯುತ್ತದೆ. ಹೃದಯದಿಂದ, ಯಾವ ತಾಯಿಯನ್ನು ಕೊಂದು ಹೃದಯ ತರ್ತಾ ಇದ್ದಾನೆ ಆ ಹೃದಯದಿಂದ ಧ್ವನಿ ಬರ್ತದೆ. ಮರಾಠಿ ಹೆಣ್ಮಗಳವಳು, ಲಾಗ್ಲ ಕಾಯ್ರೆ ಬಾಳ ಅಂತ. ಬಡಿತಾ ನಿನಗೆ ಪೆಟ್ಟಾಯ್ತಾ ಅಂತ. ಇವನು ಕೊಂದು ತಂದಿದ್ದಾನೆ ದುಷ್ಟ, ಆದರೆ ತಾಯಿಯ ಹೃದಯದಿಂದ ಧ್ವನಿ ಬರ್ತದೆ, ಪೆಟ್ಟು ಜಾಸ್ತಿ ಆಯಿತಾ, ಅಷ್ಟೇನಾಗಿಲ್ಲ ತಾನೇ, ಸುಧಾರಿಸಿಗೋ ಅಂತ ಹೇಳಬೇಕಾದದ್ದು. ಈ ತರಹದ ವಾತ್ಸಲ್ಯದಿಂದ, ಪ್ರೇಮದಿಂದ ತಂದೆ ತಾಯಿಗಳು ಬೆಳೆಸಿರ್ತಾರೆ. ಅಂತಹ ತಂದೆ ತಾಯಿಗಳಿಗೆ ಎಂದಿಗೂ ದ್ರೋಹವನ್ನು ಬಗೆಯಬಾರದು. ನೋಡಿ, ಜೀವನದಲ್ಲಿ ಆಗುವ ಲಾಭ ಏನು ಅಂತ ತಿಳಿದುಕೊಳ್ಳಿ. ಆ ಶಬ್ದಗಳಿಂದಲೇ ನಮಗೆ ಸೂಚಿತವಾಗ್ತದೆ. ಮಾತಾ ಪಿತಾ, ಸಂಸ್ಕೃತದ ಶಬ್ದಗಳು. ಇದನ್ನು ಜೋಡಿಸಿ, ಮಾತಾ ಪಿತಾ ಇಬ್ಬರ ಸೇವೆಯನ್ನು ಮಾಡಿದರೆ ಆಗುವ ಲಾಭ ಏನು ಅಂತ. ಮಾ ತಾಪಿತ. ತಾಪ ಅಂದರೆ 3 ತಾಪಗಳು: ಆಧ್ಯಾತ್ಮಿಕ, ಆಧಿದೈವಿಕ, ಆಧಿಭೌತಿಕವಾದ 3 ತಾಪಗಳೇ ನಮಗೆ ಸಂಸಾರ, ಬೇರೆ ಏನಲ್ಲ. ಸಂಸಾರದಲ್ಲಿ ದೈವಿಕವಾಗಿ ಆಗುವಂತಹ ಅನೇಕ ಸಮಸ್ಯೆಗಳು, ಅತಿವೃಷ್ಟಿ, ಅನಾವೃಷ್ಟಿ ಇತ್ಯಾದಿಗಳು. ದೇಹದ ಒಳಗೆ ಆಗುವಂತಹ ದೈಹಿಕವಾದದ್ದು ಅದು ಆಧ್ಯಾತ್ಮಿಕ, ಅನಾರೋಗ್ಯ ಮೊದಲಾದವುಗಳು. ಶಸ್ತ್ರಾಘಾತಾದಿಗಳಿಂದ ಆಗುವ ಆಧಿಭೌತಿಕವಾದಂತಹ ತಾಪಗಳು. ಭೌತಿಕವೋ ಆಧ್ಯಾತ್ಮಿಕವೋ ಆಧಿದೈವಿಕವೋ ಯಾವುದೇ ತರಹದ ತಾಪಗಳಿದ್ದರೆ ತಾಪಗಳನ್ನು ಪಡೆದ ವ್ಯಕ್ತಿಗೆ ತಾಪಿ ಅಂತಾರೆ. ಆ ತಾಪಿತ ದುಃಖ ಏನಿದೆ, ತಾಪಗಳಿವೆ, ಅದು ಮಾ ಅಂದರೆ ಬರೋದಿಲ್ಲ ಅಂತ ಅರ್ಥ. ಮಾತಾ ಪಿತಾ ಇಬ್ಬರ ಸೇವೆ ಮಾಡಿದರೆ ಮಾ ತಾಪಿತ. ತಾಪಿತ ಅನ್ನೋದು ಸಂಸಾರ ಕಷ್ಟಗಳು, ತಾಪತ್ರಯಗಳು ಪರಿಹಾರ ಆಗ್ತವೆ. ಅವರಲ್ಲಿ ಅಂತರ್ಯಾಮಿಯಾದ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಇವನು ದುಃಖಗಳನ್ನು ಕಳೆದುಕೊಳ್ಳಬಹುದು. ಆ ದೃಷ್ಟಿಯಲ್ಲಿ ವಿಶೇಷವಾಗಿ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಅನ್ನುವುದು ಮಹಾಭಾರತದ ಸಂದೇಶ. ಶ್ರೀರಾಮಚಂದ್ರ ತಾನು ದಶರಥನ ಮನಸ್ಸಿನಲ್ಲಿರುವ ಅಪೇಕ್ಷೆಯನ್ನು ತಿಳಿದು ವನಕ್ಕೆ ತೆರಳಿದ. ತಾಯಿ ಅಂದರೆ ನಿಜವಾಗಿ ಹೆತ್ತ ತಾಯಿ ಅಲ್ಲ, ಕೈಕೇಯಿ ಮಲತಾಯಿ. ಆದರೂ ಅವಳ ಅಪೇಕ್ಷೆಯನ್ನು ಪೂರ್ಣ ಮಾಡ್ತಾನೆ ಪರಮಾತ್ಮ. ಪೂರ್ಣ ಮಾಡುವಾಗ ಅದೆಷ್ಟು ಅವಳಿಗೆ ಸಂಕೋಚ ಆಗದೇ ಇರೋ ಹಾಗೆ ಮಾತನಾಡ್ತಾನೆ. ವನವಾಸ ಎಲ್ಲ ಮುಗಿಸಿಕೊಂಡು ಬಂದ ಮೇಲೆ ಒಂದೇನೋ ಮುಜುಗರ ಕೈಕೇಯಿಗೆ. ಅಷ್ಟೊತ್ತಿಗೆ ಅವಳಿಗೆ ಒಳ್ಳೆ ಬುದ್ಧಿ ಬಂದಿತ್ತು. ಆ ಮಂಥರ ಇದ್ದದ್ದಕ್ಕೆ ಒಂಥರ ಆಗಿತ್ತು ಅವಳಿಗೆ. ಮಂಥರ ಸಂಪರ್ಕ ಕಡಿಮೆ ಆದ ಮೇಲೆ ಅವಳಿಗೆ ನಿಜವಾದ ಸದ್ಬುದ್ಧಿ ಬಂದಾಗ ರಾಮನಿಗೆ ಹೇಗೆ ಮುಖ ತೋರಿಸೋದು, ನಾನೇ ಕಳಿಸಿದ್ದು ವನವಾಸಕ್ಕೆ ಎನ್ನುವ ಸಂಕೋಚ ಇದ್ದರೆ ಆ ಸಂಕೋಚವನ್ನು ಪರಿಹಾರ ಮಾಡ್ತಾನೆ ಶ್ರೀರಾಮಚಂದ್ರ. ಮೈ ಪತತಿ ಗರೀಯಾನ್ ಅಂಬತೆ ಪಕ್ಷಪಾತಃ ಅಂತ. ನಿಖಿಲ ಭುವನ ಭಾರ ಸ್ಥಾಪಿತೋ ವತ್ಸಮೂರ್ಧ್ನಿ. ನಿನ್ನ ಭರತನಿಗೆ ಎಷ್ಟು ಕಷ್ಟ ಕೊಟ್ಟು ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡಿದಿ. ಹೆತ್ತ ಮಗನ ಮೇಲೆ ನೀನು ಪ್ರೀತಿ ಮಾಡಿಲ್ಲ, ನನ್ನ ಮೇಲೆ ಪ್ರೀತಿ ಮಾಡಿದಿ ಅಂತಾನೆ ರಾಮ. ನಾನೇನು ನಿನ್ನ ಮೇಲೆ, ನಿನ್ನನ್ನು ವನಕ್ಕೆ ಕಳಿಸಿದ್ದೀನಿ, ನನ್ನ ಮಗನಿಗೆ ರಾಜ್ಯ ಕೊಡು ಅಂತ ಹೇಳಿದೆ, ನೀನು ನಿನ್ನ ಮೇಲೆ ಪ್ರೀತಿ ಮಾಡಿದ್ದೀನಿ ಅಂತ ಹೇಳ್ತೀಯಲ್ಲ, ಅದು ಹೇಗೆ ಅಂದರೆ, ನಿನ್ನ ಮಗನಿಗೆ ರಾಜ್ಯ ಕೊಡೋದು ಅಂದ್ರೇನು? ನಿಖಿಲ ಭುವನ ಭಾರ ಸ್ಥಾಪಿತೋ ವತ್ಸಮೂರ್ಧನಿ. ಇಡೀ ಸಂಪೂರ್ಣವಾದ ಭೂಮಂಡಲದ ಆಳುವ ಭಾರವನ್ನು, ಆ ಕಾರ್ಯದ ಭಾರ ಹೊರೆಯನ್ನು ಆ ಸಣ್ಣ ಕೂಸು ಭರತ ಅವನ ತಲೆಯ ಮೇಲೆ ಹೊರಿಸಿದ್ದಿ.
ನನ್ನ ಮೇಲೆ ಎಷ್ಟು ಪ್ರೀತಿ, ಆರಾಮಾಗಿ ಅರಣ್ಯದಲ್ಲಿ ತಿರುಗಾಡಿಕೊಂಡು ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ವಿಹಾರ ಮಾಡಿಕೊಂಡು ಬಾ ಅಂತ 14 ವರ್ಷ ನನಗೆ ರಜೆ ಕೊಟ್ಟಿಲ್ಲ. 1 ದಿವಸ ಅಲ್ಲ, 2 ದಿವಸ ಅಲ್ಲ. ಮೈ ಪತತಿ ಗರಿಯಾನ್ ಅಂಬತೆ ಪಕ್ಷಪಾತ ಅಂತ ಹೇಳಬೇಕಾದ ತಾತ್ಪರ್ಯ, ಪರಮಾತ್ಮನಿಗೆ ತಾಯಿಯ ಬಗ್ಗೆ ಅಲ್ಲ, ತಾಯಿಯ ಸ್ಥಾನದಲ್ಲಿರುವಂತಹ ಆ ಕೈಕೇಯಿಯ ಬಗ್ಗೆಯೂ ಆ ತರಹದ ಆದರ ಗೌರವಗಳನ್ನು ತೋರಿಸಿ ಹೇಗೆ ದೊಡ್ಡವರ ಜೊತೆಗೆ ಹಿರಿಯರ ಜೊತೆಗೆ ನಡೆದುಕೊಳ್ಳಬೇಕು ಅನ್ನುವಂತಹ ಒಂದು ವಿವೇಕವನ್ನು ಮುಂದಿನ ಸಮಾಜಕ್ಕೆ ಭಗವಂತ ತೋರಿಸಿಕೊಟ್ಟಿದ್ದಾನೆ. ನಿಜವಾಗಿ ನೋಡಿದರೆ ಭಗವಂತನಿಗೆ ಕೈಕೇಯಿ, ಕೌಸಲ್ಯ, ಸುಮಿತ್ರ ಯಾವ ವ್ಯತ್ಯಾಸವೇ ಇಲ್ಲ. ಯಾಕೆಂದರೆ ಯಾರೂ ನಿಜವಾಗಿ ಹುಟ್ಟಿಸಿದವರೇ ಅಲ್ಲ ಅವನಿಗೆ. ಇವಳು ನಿಜವಾದ ತಾಯಿ, ಇವಳಲ್ಲ ಅನ್ನಲಿಕ್ಕೆ ಕೌಸಲ್ಯೆಯೂ ನಿಜವಾದ ತಾಯಿ ಅಲ್ಲವೇ ಅಲ್ಲ. ಕೇವಲ ಪ್ರಾದುರ್ಭಾವ ಭಗವಂತನದು, ಅವಳು ನಿಮಿತ್ತ ಮಾತ್ರ. ಅದಕ್ಕಾಗಿ ರುದ್ರ ಭಾಗಕ್ಕೆ ನಮಕ ಚಮಕಗಳಿಗೆ ವ್ಯಾಖ್ಯಾನ ಮಾಡುವ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಇದನ್ನೇ ಹೇಳುತ್ತಾರೆ. ತ್ರ್ಯಂಬಕ ಅಂತ ರಾಮದೇವರಿಗೆ ತ್ರ್ಯಂಬಕ ಅಂತ ಕರೀತಾರೆ ಅಂತ. 3 ಕಣ್ಣುಗಳಿವೆ, ಮುಕ್ಕಣ್ಣ. ರುದ್ರದೇವರಿಗೂ ತ್ರ್ಯಂಬಕ ಅಂತ ಕರೀತಾರೆ. ಶ್ರೀರಾಮನ ಪರವಾಗಿ ವೇದಕ್ಕೆ ವ್ಯಾಖ್ಯಾನ ಮಾಡುತ್ತಾ ಅವರು ಹೇಳ್ತಾರೆ, ರಾಮನಿಗೂ ತ್ರ್ಯಂಬಕ ಅಂತ. ಯಾಕೆ ಅಂದರೆ 3 ಜನ ತಾಯಂದಿರಿದ್ದಾರೆ, ಕೌಸಲ್ಯ, ಸುಮಿತ್ರ, ಕೈಕೇಯಿ ಅಂತ. ಅಂಬ ಅಂದರೆ ತಾಯಿ, ನಿನ್ನೆ ಬಂತು. ಅಂಗಾನಾಂ ಸಂವರ್ಧಿನಿ, ಆದ್ದರಿಂದ ಅಂಬ ಅಂತ. ಅಂತಹ 3 ಜನ ತಾಯಂದಿರಿದ್ದದ್ದಕ್ಕೆ ತ್ರ್ಯಂಬಕ ಅಂತ. 3 ಜನ ತಾಯಂದಿರು, ಒಬ್ಬಳೇ ತಾಯಿ, ಇನ್ನಿಬ್ಬರು ಅಲ್ವಲ್ಲ ಅಂತ. ಇನ್ನಿಬ್ಬರು ಅಲ್ಲ, ಇನ್ನಿಬ್ಬರು ಹೇಗೋ ಹಾಗೇ ಕೌಸಲ್ಯೂ ಕೂಡ ವ್ಯತ್ಯಾಸವೇ ಇಲ್ಲ ಅಂತ ತೋರಿಸಲಿಕ್ಕೇನೆ ವೇದ ಹಾಗೆ ಕರೆದಿದೆ ಅಂತ ಸತ್ಯಧರ್ಮರಂತಾರೆ. 3 ಸಮಾನನೇ, ಯಾರೂ ನಿಜವಾದ ತಾಯಂದರಲ್ಲ ಅಂತ. ಆದರೂ ಪರಮಾತ್ಮ ಆ ತಾಯಿಯ ನಿಜವಾದ ತಾಯಿಯೇ ಅಲ್ಲ. ಆದರೂ ಅವಳ ಮನಸ್ಸಿನ ಅಪೇಕ್ಷೆಯನ್ನು ಪೂರ್ಣ ಮಾಡುವುದಕ್ಕೆ, ತಂದೆಯ ಅಪೇಕ್ಷೆಯನ್ನು ಪೂರ್ಣ ಮಾಡುವುದಕ್ಕೆ ರಾಜ್ಯವನ್ನೇ ಪರಿತ್ಯಾಗ ಮಾಡಿ ವನಕ್ಕೆ ಹೋಗಿ ದೊಡ್ಡದಾದ ಆದರ್ಶವನ್ನು ತೋರಿಸಿಕೊಟ್ಟ. ಎಂತಹ ಸುಖ ಸುಪ್ಪತ್ತಿಗೆಯನ್ನೂ ಬಿಡುವುದಕ್ಕೆ ಸಿದ್ಧನಾಗಬೇಕು ಮನುಷ್ಯ ದೊಡ್ಡವರ ಸೇವೆಗಾಗಿ ಅಂತ. ಆದರೆ ಇವತ್ತು ನಾವು ಇಷ್ಟು ದೊಡ್ಡ ಆದರ್ಶ ಎಲ್ಲ ಕಣ್ಮುಂದೆ ತಂದ್ಕೊಳ್ಳಿಕ್ಕೂ ಆಗೋದಿಲ್ಲ. ಅದು ಬೇಡ. ಸುಖವಾಗಿ ಸಂತೋಷವಾಗಿಯೇ ಇರಬಹುದು. ಅರಣ್ಯಕ್ಕೆ ಹೋಗೋದಲ್ಲ, ಮನೆಯಲ್ಲಿಯೇ ಇರಬಹುದು. ಮತ್ತೇನು ರಾಮನ ಆದರ್ಶ ಪರಿಪಾಲನೆ ಮಾಡೋದು? ರಾಮನ ಆದರ್ಶ ಪರಿಪಾಲನೆ ಅಂದರೆ ಅರಣ್ಯಕ್ಕೆ ಹೋಗೋದಲ್ಲ, ತಂದೆ ತಾಯಿಗಳ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕಾಗಿ ಸಣ್ಣ ಪುಟ್ಟ ತ್ಯಾಗಗಳನ್ನು ಮಾಡಿದರೆ ಸಾಕು. ಮನೆ ಬಿಟ್ಟು ಅರಣ್ಯಕ್ಕೆ ಹೋಗೋದು ಬೇಡ. ಸಂಧ್ಯಾವಂದನ ಮಾಡು ಅಂತಾರೆ. ಒಂದು 5 ನಿಮಿಷ ಅದಕ್ಕಾಗಿ ತಾನು ತ್ಯಾಗ ಮಾಡಿದರೆ ಸಾಕು. ತನ್ನ ಸಮಯವನ್ನು ಇನ್ಯಾವುದೋ ಸೇವೆ ಮಾಡು ಅಂತ ಹೇಳ್ತಾರೆ, ಇಂತಹ ವಸ್ತು ತಂದುಕೊಡು ಅಂತಾರೆ. ಇವನ ಹಿತಕ್ಕಾಗಿಯೇ ಹೇಳ್ತಾರೆ, ಚೆನ್ನಾಗಿ ಅಧ್ಯಯನ ಮಾಡು. ಅದರಿಂದ ಅವರಿಗಾಗುವ ಲಾಭ ಅಲ್ಲ, ಲಾಭ ಇವನಿಗೇ ಇದೆ. ಅಷ್ಟು ಮಾತನ್ನು ಕೇಳಿದರೂ ಸಾಕು, ಅದು ರಾಮನ ಆದರ್ಶ ಪರಿಪಾಲನೆ ಮಾಡಿದಂತೆ. ಧರ್ಮದಿಂದ ಇರು, ನ್ಯಾಯದಿಂದ ಜೀವನವನ್ನು ಮಾಡು, ಪರೋಪಕಾರವನ್ನು ಮಾಡು, ಭ್ರಷ್ಟಾಚಾರ ಮಾಡಬೇಡ, ದುರ್ವ್ಯಸನಕ್ಕೆ ಬಲಿಯಾಗಬೇಡ, ದುಷ್ಟರ ಸಹವಾಸ ಮಾಡಬೇಡ. ಏನು ಹೇಳ್ತಾರೆ? ಒಳ್ಳೆಯ ಮಾತುಗಳನ್ನು ಹೇಳೋದು ಬಿಟ್ಟರೆ ಬೇರೆ ಏನು ಕೆಟ್ಟದನ್ನು ಹೇಳ್ತಾರೆ. ಇವುಗಳನ್ನು ಕೇಳಿದರೆ ಆಗೋದು ಇವನಿಗೆ ಒಳಿತು, ಇವನ ಉದ್ಧಾರವೇ ಆಗ್ತದೆ. ಅಷ್ಟಕ್ಕಾಗಿ ಕೆಲವು ತನ್ನ ಮಾನಸಿಕ ಸಣ್ಣ ಪುಟ್ಟ ಅಪೇಕ್ಷೆಗಳನ್ನು ಬಿಡಬೇಕಾಗತ್ತೆ. ಅಷ್ಟನ್ನು ಬಿಟ್ಟರೆ ಶ್ರೀರಾಮನ ಆದರ್ಶವನ್ನು ಪರಿಪಾಲನೆ ಮಾಡಿದಂತೆಯೇ ಸರಿ. ಕೊನೆ ಪಕ್ಷ ತಂದೆ ತಾಯಿಗಳ ಮಾತು ಕೇಳಿ ತಾನು ಅರಣ್ಯಕ್ಕೆ ಹೋಗೋದು ಬೇಡ, ಹೆಂಡತಿಯ ಮಾತು ಕೇಳಿ ತಂದೆ ತಾಯಿಗಳನ್ನು ಅರಣ್ಯಕ್ಕೆ ಕಳಿಸದೇ ಇದ್ದರೆ ಸಾಕು, ಕಲಿಯುಗದ ರಾಮರು ಅಂತ ಹೇಳಬಹುದವರು, ರಾಮನ ಅನುಗ್ರಹಕ್ಕೆ ಪಾತ್ರರಾದವರು ಅಂತ. ಎಷ್ಟು ಜನ ತಂದೆ ತಾಯಿಗಳು ಮನೆಯಲ್ಲಿ ಇದ್ದರೆ ಮದುವೆಯೇ ಆಗೋದಿಲ್ಲ ಅಂತ ಹೇಳುವ ಹೆಣ್ಣು ಮಕ್ಕಳಿದ್ದಾರೆ. ಅವರೂ ಈ ವಿಷಯವನ್ನು ತಿಳಿಯಬೇಕು. ತನ್ನ ತಂದೆ ತಾಯಿಯನ್ನು ತಾನು ಪ್ರೀತಿಸುವಂತೆ ಗಂಡನು ಅವರ ತಂದೆ ತಾಯಿಯನ್ನು ಪ್ರೀತಿಸ್ತಾನೆ.
ಅವರ ಜೊತೆಗೆ ತಾನು ಹೊಂದಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಅದೇ ನಿಜವಾದ ತಪಸ್ಸು, ದೊಡ್ಡ ತಪಸ್ಸದು. ಒಂದು ಕಾಲಕ್ಕೆ ಇದು ಬಹಳ ಸಹಜವಾಗಿತ್ತು, ಈಗ ಇನ್ನೂ ವಿಶೇಷವಾದ ತಪಸ್ಸದು. ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಜೊತೆಗೆ ಜೀವನವನ್ನು ಮಾಡುವುದಕ್ಕೆ ಕಲಿತರೆ ಎಲ್ಲರ ಬಾಳು ಬಂಗಾರವಾಗ್ತದೆ, ಎಲ್ಲರೂ ಸುಖವಾಗಿರಬಹುದು, ನಗನಗತಾ ಇರಬಹುದು. ಗಂಡನಿಗೂ ಕಷ್ಟ ಕೊಟ್ಟು ವಯಸ್ಸಾದ ಅತ್ತೆ ಮಾವಂದರಿಗೂ ಮನೆಯಿಂದ ಹೊರಗೆ ಹಾಕಿ ತಾವು ಸುಖ ಪಡೋದು ಅಂದರೆ ನಿಜವಾದ ಅರ್ಥದಲ್ಲಿ ಅದು ಸುಖ ಅಲ್ಲ, ಅದು ಸ್ವರ್ಗ ಅಲ್ಲ, ನರಕವೇ. ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಪ್ರಾರಂಭದಲ್ಲಿ ಸುಖ ತೋರಬಹುದು, ಆದರೆ ಯಾವ ತರಹದ ಕರ್ಮವನ್ನು ಮಾಡಿರ್ತಾನೋ ಅದಕ್ಕೆ ಹಾಗೇ ಫಲವನ್ನು ದೇವರು ಕೊಡ್ತಾನೆ. ಅದೇ ಪರಿಸ್ಥಿತಿ ಇವರಿಗೂ ಬರುತ್ತೆ. ಆಗ ದುಃಖ ಪಡ್ತಾರೆ, ಕಾಲ ಮಿಂಚಿ ಹೋಗಿರ್ತದೆ, ಮಾಡಲಿಕ್ಕೇನಾಗುವುದಿಲ್ಲ. ತನ್ನ ಅತ್ತೆ ಮಾವಂದಿರನ್ನು ತಾನು ಹೊರಗೆ ಹಾಕಿದರೆ ತಮ್ಮನ್ನೂ ಹೊರಗೆ ಹಾಕುವಂತಹ ಸೊಸೆಯರು ಬರ್ತಾರೆ. ಇದು ಚಕ್ರ. ಆ ತರಹ ಆಗದಂತೆ ಇಡೀ ದೊಡ್ಡದಾದ ಪ್ರಾಚೀನ ಕಾಲದಂತಹ ಅವಿಭಕ್ತ ಕುಟುಂಬ ಇಲ್ಲದಿದ್ದರೂ ಕೂಡ ತಂದೆ ತಾಯಿ ಮಕ್ಕಳು ಸೊಸೆ ಇಷ್ಟಾದರೂ ಜೊತೆಗೆ ಇರುವಂತಹ ಒಂದು ಪ್ರವೃತ್ತಿ ಬಂದರೆ ಅಷ್ಟಾದರೂ ತಂದೆ ತಾಯಿಗಳನ್ನು ಆರೈಕೆ ಎಷ್ಟೋ ಜನ ಇವತ್ತಿಗೂ ತಂದೆ ತಾಯಿಗಳನ್ನು ಅತೀ ಭಕ್ತಿಯಿಂದ ಸೇವೆ ಮಾಡುವವರಿದ್ದಾರೆ. ಎಲ್ಲರೂ ಕೆಟ್ಟವರಲ್ಲವೇ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕಾಗಿ ಬಹಳ ದೂರದಲ್ಲಿ ಹೋದವರು ಕೆಲಸ ಬಿಟ್ಟು ಬಂದವರಿದ್ದಾರೆ. ಸಂಬಳ ಕಡಿಮೆಯಾದರೂ ಅಡ್ಡಿ ಇಲ್ಲ, ತಂದೆ ತಾಯಿಗಳ ಸೇವೆ ಮಾಡಬೇಕು ಅಂತ. ಕೆಲವರಂತೂ ಕೆಲಸವನ್ನೇ ಬಿಟ್ಟು ಹೇಗೋ ಕಷ್ಟದಿಂದ ಜೀವನ ಮಾಡುತ್ತಾ ತಂದೆ ತಾಯಿಗಳ ಸೇವೆ ಮಾಡುವವರಿದ್ದಾರೆ. ನಾವು ನೋಡಿದ್ದೇವೆ, ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ನಿಜವಾಗಿ ಅವರನ್ನು ಅಭಿನಂದಿಸಬೇಕು. ಅಂತಹ ಸಜ್ಜನರಿದ್ದಾರೆ. ಅದು ಶ್ರೀರಾಮಚಂದ್ರನ ಆದರ್ಶ. ಇನ್ನು ದೇವರ ಬಗ್ಗೆ ತಿಳಿಯೋದಾದರೆ ಅವರವರ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು, ಆಜ್ಞೆಯ ಉಲ್ಲಂಘನೆ ಮಾಡಬಾರದು ಅನ್ನೋದೇ ಇಷ್ಟು ಮಹತ್ವದ್ದಾದರೆ ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ಏನಾಗತ್ತೆ ಅಂತ ಆಲೋಚನೆ ಮಾಡಿ, ಕಂಪೇರ್ ಮಾಡಿ ನೋಡಿ. ನಮ್ಮ ತಂದೆ ತಾಯಿಗಳೆಲ್ಲ ಒಂದು ಜನ್ಮದ ತಂದೆ ತಾಯಿ. ಯಾವ ಯಾವ ಜನ್ಮಗಳಲ್ಲಿ ಯಾರ್ಯಾರು ತಂದೆ ತಾಯಿ ಆಗಿದ್ದರು ಅಂತ ನಮಗೆ ಗೊತ್ತಿಲ್ಲ. ಒಂದರ್ಥದಲ್ಲಿ ಎಲ್ಲರೂ ತಂದೆಯಾಗಿ, ಶತ್ರುಗಳಾಗಿ, ಮಿತ್ರರಾಗಿ, ಅಣ್ಣ ತಮ್ಮಂದ ಏನೇನೋ ಸಂಬಂಧದಲ್ಲಿ ಹುಟ್ಟಿ ಬಂದಿರ್ತಾರೆ. ಅನಾದಿ ಕಾಲದ ಸಂಸಾರ. ಇವತ್ತು ಬಂಧು ಆದವನು ಜನ್ಮಾಂತರದಲ್ಲಿ ಶತ್ರು ಆಗಿರಬಹುದು, ಇವತ್ತು ತಂದೆಯಾದವನು ಹಿಂದೆ ಮಗನೂ ಆಗಿರಬಹುದು, ಗೆಳೆಯನೂ ಆಗಿರಬಹುದು, ಶತ್ರುವೂ ಆಗಿರಬಹುದು, ಏನೇನೋ ಆಗಿರಬಹುದು. ಯಾವ್ಯಾವುದೋ ಜನ್ಮದಲ್ಲಿ ಯಾರ್ಯಾರೋ ಏನೇನೋ ಸಂಬಂಧಿಕರಾಗಿ ಬಂದಿದ್ದಾರೆ. ತಾನಿದ್ದ ಊರೆಷ್ಟೋ, ಎಷ್ಟು ಊರುಗಳಲ್ಲಿ ತಾನು ಹುಟ್ಟಿ ಬಂದನೋ ಲೆಕ್ಕ ಇಲ್ಲ. ಪ್ರಾಯ ಎಲ್ಲ ಊರುಗಳು. ಒಬ್ಬ ವ್ಯಕ್ತಿ ಹಚ್ಕೊಳ್ತಾನೆ ತನ್ನ ಊರ ಹೆಸರು, ತನ್ನ ಹೆಸರು ಬರೆದು ಅದರ ಮುಂದೆ ಇಂತಹ ಊರು ಧಾರವಾಡ, ಹುಬ್ಬಳ್ಳಿ, ಅವರವರ ಊರುಗಳ ಹೆಸರನ್ನು ಬರ್ಕೊಳ್ತಾರೆ. ಅವನ ಒಂದು ಜನ್ಮದ ಊರಿನ ಹೆಸರು ಬರೆಯಬಹುದು. ಟ್ರಾನ್ಸ್ಫರ್ ಆಗೋವರಿಗಂತೂ ಒಂದು ಜನ್ಮದ ಊರೇ 10 ಆಗಿರ್ತದೆ. ಆದರೆ ಇವನು ಎಷ್ಟು ದೇಹಗಳಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದಾನೆ, ಊರುಗಳಲ್ಲ, ಎಷ್ಟು ದೇಹಗಳನ್ನು ದಾಟಿ ಬಂದಿದ್ದಾನೆ, ಎಷ್ಟು ಬಾರಿ ಮಾನವನಾಗಿ ಹುಟ್ಟಿದ್ದಾನೆ ಲೆಕ್ಕ ತೆಗೆದರೆ ಪ್ರಪಂಚದೊಳಗಿನ ಎಲ್ಲ ಊರುಗಳನ್ನು ಇವನು ಮುಂದೆ ಬರಿಬೇಕಾಗತ್ತೆ. ಅಷ್ಟು ಊರುಗಳ ಸಂಬಂಧ ಇವನಿಗಿದೆ. ಎಲ್ಲ ತಂದೆಗಳ ಹೆಸರು ಬರಿಬೇಕು ಅಂದರೆ ಆಕಾಶ ತುಂಬಿ ಹೋಗ್ತದೆ. ಅಷ್ಟು ಜನ ತಂದೆಗಳಾಗಿದ್ದಾರೆ, ಅಷ್ಟು ತಾಯಂದಿರಾಗಿದ್ದಾರೆ. ಹೀಗಿರುವಾಗ ಒಬ್ಬ ತಂದೆ ಒಬ್ಬ ತಾಯಿ ಅಂತಿಲ್ಲ. ಆದರೂ ಒಂದೇ ಜನ್ಮಕ್ಕೆ ತಂದೆ ತಾಯಿ ಅಂತಾದ ಮಾತ್ರಕ್ಕೂ ಅವರ ಉಪಕಾರ ಅಷ್ಟಿದೆ. ಸ್ಮರಿಸಬೇಕು ಅಂದರೆ ಆಲೋಚನೆ ಮಾಡಿ. ಪ್ರತಿ ಜನ್ಮದಲ್ಲಿಯೂ ಎಲ್ಲ ತಂದೆ ತಾಯಿಗಳಲ್ಲಿದ್ದು ನಿಜವಾಗಿ ನಮಗೆ ಜನ್ಮವನ್ನು ಕೊಟ್ಟವನು ಭಗವಂತ. ಅಂದರೆ ಅವನ ಆಜ್ಞೆಯನ್ನು ಇನ್ನೆಷ್ಟು ಶ್ರದ್ಧೆಯಿಂದ ನಾವು ಪರಿಪಾಲನೆ ಮಾಡಬೇಕು ಅನ್ನುವುದನ್ನು ಆಲೋಚನೆ ಮಾಡಿ. ಶ್ರುತಿ ಸ್ಮೃತಿಗಳು ಭಗವಂತನ ಆಜ್ಞೆ. ರಾಮ ನಿಜವಾಗಿ ತನಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ, ಆದರೂ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ತೋರಿಸಿದ.
ನಿಜವಾದ ತಂದೆ, ನಿಜವಾದ ತಾಯಿ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ತಂದೆ, ಅನಂತ ಕಾಲದವರೆಗೆ ತಾಯಿ. ಅಂತಹ ಪರಮಾತ್ಮನ ಆಜ್ಞೆಯನ್ನು ನಾವು ಪರಿಪಾಲನೆ ಮಾಡೋದಿಲ್ಲ ಅಂದರೆ ಎಷ್ಟು ಕೃತಜ್ಞರಾಗ್ತೇವೆ. ಸಂಧ್ಯಾ ವಂದನೆ ಮಾಡಬೇಕು ಅಂತನ್ನುವ ಒಂದು ಪುಟ್ಟ ಮಾತಿದೆಯಲ್ಲ, ಇದನ್ನು ದೇವರ ಆದೇಶ ಅಂತ ನಾವು ತಿಳಿದರೆ ಅದೆಷ್ಟು ಶ್ರದ್ಧೆಯಿಂದ ಮಾಡಬೇಕಾದ ಅಗತ್ಯ ಇದೆ ಅಂತ ತಿಳಿಯಿರಿ. ಮಾಡೋದನ್ನೇ ಒಂದು ಪರೋಪಕಾರ. ಒಬ್ಬನಿಗೆ ಸಹಜವಾಗಿ ಎಲ್ಲರೂ ಅಷ್ಟು ಮಾನವೀಯತೆಯನ್ನು ಪಡೆದುಕೊಂಡಿರ್ತಾರೆ. ಯಾರಿಗೋ ನೀರು ಬೇಕು ಅಂದರೆ ನೀರು ಕೊಡ್ತಾರೆ, ಹಸಿವಾಯಿತು ಅಂದರೆ ಏನೋ ತಿನ್ನಲಿಕ್ಕೆ ಕೊಡ್ತಾರೆ. ಒಬ್ಬ ಸಾಮಾನ್ಯವಾದ ಸಹೃದಯ ಸ್ವಭಾವ ಇದು. ಆದರೆ ಇದನ್ನೆಲ್ಲ ಹೇಳಿದವರು ಯಾರು? ಭಗವಂತ. ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಪರೋಪಕಾರದ ಬಗ್ಗೆ ಹೇಳಿದ್ದಾನೆ. ಎಷ್ಟೇ ಕಷ್ಟ ಇದ್ದರೂ ಸಹನೆ ಮಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಿ ಅಂತ. ಅದನ್ನು ಮಾಡುವಾಗ ಇದನ್ನು ದೇವರ ಆದೇಶ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಗುರು, ಬಂಧು ಎಲ್ಲವೂ ಆದ ಪರಮಾತ್ಮನ ಆದೇಶ ಅಂತ ನಾವು ಮಾಡ್ತಾ ಇದ್ದೇವೆ ಅಂತ ಭಾವನೆ ಬಂದರೆ ಅದೇ ದೊಡ್ಡ ಪುಣ್ಯ. ಆ ಶ್ರದ್ಧೆ ಏನೋ ಮಾಡಿದರೆ ನನಗೆ ಬಹಳ ತೃಪ್ತಿ ಇರ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅದಕ್ಕೋಸ್ಕರ ಮಾಡ್ತೀನಿ ಅಂತ ಮಾತ್ರ ಮಾಡಬಾರ್ದು. ಅವಶ್ಯವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿ, ಧರ್ಮದಲ್ಲಿ ತೃಪ್ತಿ ಇರೋದು ಒಳ್ಳೆಯದೇ. ಆದರೆ ಬರೀ ನನ್ನ ತೃಪ್ತಿಗಾಗಿ ಎನ್ನುವ ಭಾವನೆ ಇಲ್ಲದೆ ನನ್ನಪ್ಪನ ತೃಪ್ತಿಗಾಗಿ, ಭಗವಂತನ ಆದೇಶ ಇದ್ದದ್ದಕ್ಕಾಗಿ ನಾನು ಧರ್ಮವನ್ನು ಮಾಡ್ತೇನೆ, ಪರೋಪಕಾರ ಮಾಡ್ತೇನೆ ಅಂತ ತಿಳಿದರೆ ಅದರಲ್ಲಿ ಪುಣ್ಯ ಬಹಳ ಇದೆ. ಸಣ್ಣ ಪುಟ್ಟ ಊಟ ಆದ ಮೇಲೆ ಕೈ ತೊಳಿತೀರ, ಮಲಮೂತ್ರ ವಿಸರ್ಜನೆ ಮಾಡಿದರೆ ಕೈಕಾಲು ತೊಳೆಯಬೇಕು, ಬಾಯಿ ತೊಳೆಯಬೇಕು, ಮುಖ ಎಲ್ಲ ಶುದ್ಧ ಮಾಡಿಕೊಂಡು ಬರಬೇಕು ಅಂತ. ಇದು ಮಾಡಲೇಬೇಕಾದದ್ದು ಅವರವರ ಆರೋಗ್ಯಕ್ಕೋಸ್ಕರವಾಗಿ. ಆದರೆ ಇದನ್ನು ಮಾಡುವಾಗಲೇ ಇದು ಶೌಚ. ಶೌಚ ಒಂದು ದೈಹಿಕವಾದ ತಪಸ್ಸು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಕೃಷ್ಣ ಹೇಳಿದ್ದಾನೆ ಶೌಚ ಒಂದು ತಪಸ್ಸು ಅಂತ. ಅದಕ್ಕಾಗಿ ನನ್ನ ದೇಹೇಂದ್ರಿಯಗಳ ಶುದ್ಧಿಯನ್ನು ಮಾಡಿಕೊಳ್ತಾ ಇದ್ದೇನೆ ಅಂತ ಒಂದು ಅನುಸಂಧಾನ ಬಂದರೆ ನಿಮಗೆ ಬರೀ ಆರೋಗ್ಯ ಅಲ್ಲ, ಅದೊಂದು ದೊಡ್ಡದಾದ ಪುಣ್ಯದ ಭಾಗ್ಯ ಸಿಗತ್ತೆ. ಶ್ರೀಕೃಷ್ಣ ಪರಮಾತ್ಮನ ಆದೇಶವನ್ನು ನಾನು ಪರಿಪಾಲನೆ ಮಾಡುತ್ತೇನೆ ಎನ್ನುವಂತಹ ಅನುಸಂಧಾನ ಇದ್ದರು. ನಿಜವಾಗಿ ಶ್ರೀಮದಾಚಾರ್ಯರು ಶೌಚಾಸನೆ ತ್ವಂಗಭೂತೆ ನ ಪೃಥಕ್ ಧರ್ಮ ಕಾರಣಂ ಅಂತ ಹೇಳಿದ್ದಾರೆ ತಂತ್ರಸಾರ ಸಂಗ್ರಹದಲ್ಲಿ. ಪ್ರತ್ಯೇಕ ಪುಣ್ಯ ಇಲ್ಲ ಅಂತ. ಆದರೆ ಆ ಶೌಚದಿಂದ ನಾನು ಮುಂದೆ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಭಗವಂತನ ಪ್ರೀತಿಗಾಗಿ. ಶೌಚ ಮಾಡಬೇಕು ಅನ್ನುವುದು ದೇವರ ಆದೇಶ, ಶೌಚಪೂರ್ವಕವಾಗಿ ಧರ್ಮ ಕಾರ್ಯಗಳನ್ನು ಮಾಡಬೇಕು ಅಂತ ದೇವರ ಆದೇಶ ಅಂತ ಒಂದು ಅನುಸಂಧಾನ ಬಂದರೆ ಅದೇ ಸ್ವಾರ್ಥಕ್ಕೆ ಮಾಡುವ ಶೌಚ ಒಂದು ಉತ್ತಮವಾದ ಸಾಧನೆಯಾಗ್ತದೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ತಂದೆ ತಾಯಿಗಳ ಸೇವೆ ಎನ್ನುವುದನ್ನು ದೊಡ್ಡ ಅರ್ಥದಲ್ಲಿ ನಾವು ತೆಗೆದುಕೊಂಡಾಗ ದೇವರನ್ನೇ ತಂದೆ, ದೇವರನ್ನೇ ತಾಯಿ ಅಂತ ತಿಳಿದು ಮಾಡುವ ಧರ್ಮ ಕಾರ್ಯಗಳನ್ನೆಲ್ಲ ಆ ಅನುಸಂಧಾನದಿಂದ ನಾವು ಮಾಡಿದರೆ ಇಡೀ ಜೀವನ ನಾವು ಮಾಡೋದೆಲ್ಲ ತಂದೆ ತಾಯಿಗಳ ಸೇವೆಯೇ. ಆ ಅನುಸಂಧಾನ ನಮ್ಮಲ್ಲಿರಬೇಕು. ತಪ್ಪಿದರೆ ಅಷ್ಟೇ ದೊಡ್ಡ ಅಪರಾಧ ಮಾಡಿದಂತಹ ಪ್ರಜ್ಞೆಯೂ ನಮ್ಮನ್ನು ಕಾಡಬೇಕು. ಅಂದರೆ ತಪ್ಪಿನಿಂದ ದೂರ ಇರ್ತೇವೆ. ನಮ್ಮ ಗುರುಗಳು ಮೇಲಿಂದ ಮೇಲೆ ಹೇಳ್ತಾ ಇದ್ದರು, ಆಜ್ಞಾಭಂಗೋ ನರೇಂದ್ರಾಣಂ ವಿಪ್ರಾಣಾಂ ಅನಖಂಡನಂ ಪೃಥಕ್ಷಯ್ಯಾಚ ನಾರೀಣಾಂ ಅಶಸ್ತ್ರ ವಧ ಉಚ್ಯತೆ ಅಂತ. ರಾಜರ ಆಜ್ಞೆಯನ್ನು ಉಲ್ಲಂಘನೆ ಮಾಡೋದು ಅಂದರೆ ಆ ರಾಜರನ್ನು ಶಸ್ತ್ರ ಇಲ್ಲದೆ ವಧ ಮಾಡಿದಂತೆ. ಸಾಮಾನ್ಯ ರಾಜರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೇನೇ ವಧ ಅಂದರೆ, ಸರ್ವೋತ್ತಮನಾದ ರಾಜ ವಿಶ್ವೇಶ್ವರ ಮಜಂ ದೇವಂ, ಅಂತಹ ವಿಶ್ವೇಶ್ವರನಾದ ಜಗದೊಡೆಯನಾದಂತಹ ಪರಮಾತ್ಮ, ಅಂತಹ ಪರಮಾತ್ಮನ ಆಜ್ಞೆಯನ್ನು ಶ್ರುತಿಸ್ಮೃತಿಗಳನ್ನು ನಾವು ಉಲ್ಲಂಘನೆ ಮಾಡಿದರೆ, ನಮ್ಮ ಇಚ್ಛೆಗೆ ಬಂದಂತೆ ನಾವು ನಡೀತೇವೆ, ಶಾಸ್ತ್ರದಲ್ಲಿ ಹೇಳಿದಂತೆ ನಡೆಯೋದಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ನರೇಂದ್ರರು ಯಾರಿದ್ದಾರೆ? ಸರ್ವೋತ್ತಮನಾದ ಭಗವಂತನಿಗಿಂತಲೂ. ಅವನ ಆಜ್ಞಾಭಂಗ ಮಾಡಿದರೆ ಅದು ದೇವರನ್ನು ಹತ್ಯೆ ಮಾಡಿದಷ್ಟು ಪಾಪ. ದೇವರಿಗೆ ಹತ್ಯೆ ಆಗೋದೇ ಇಲ್ಲ.
ದೇವರನ್ನು ಹತ್ಯೆ ಮಾಡಿದರೆ ಎಷ್ಟು ಪಾಪ ಬರಬೇಕೋ ಅಷ್ಟು ಪಾಪ ಬರ್ತದೆ. ಏಕೇಚಾತ್ಮಹನೋ ಜನಾಹ ಅಂತ. ಆ ದೇವರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಂಡರೂ ದೇವರ ಕೊಲೆ ಮಾಡಿದಂತೆ, ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೂ ದೇವರನ್ನು ಕೊಲೆ ಮಾಡಿದ ಪಾಪ ಬರ್ತದೆ. ಆ ದೇವರ ಸನ್ನಿಧಾನ ಇರುವ ಒಂದು ಸಣ್ಣ ಕ್ರಿಮಿ ಕೀಟಗಳ ನಾಶ ಮಾಡಿದರೆ ಪಾಪ ಅಂದರೆ, ದೇವರನ್ನೇ ಕೊಲೆ ಮಾಡಿದ ಪಾಪ ಬರೋದು ಅಂದರೆ ಆ ಪಾಪಕ್ಕೆ ಎಣೆ ಇದೆಯಾ? ಅಷ್ಟು ಪಾಪ ಇವನು ವಿಹಿತ ಕರ್ಮಗಳನ್ನು ಮಾಡದೆ ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ, ನಿಷಿದ್ಧ ಕರ್ಮಗಳನ್ನು ಮಾಡಿದರೆ ಬರುತ್ತೆ ಅನ್ನುವ ಎಚ್ಚರಿಕೆಯಿಂದ ಮನುಷ್ಯ ವರ್ತನೆಯನ್ನು ಮಾಡಬೇಕು ಅನ್ನುವುದನ್ನು ಶ್ರೀರಾಮಚಂದ್ರನ ಆದರ್ಶದಿಂದ ನಾವು ತಿಳಿಯಬೇಕಾದದ್ದು. ಏನೋ ದಶರಥನ ಮಾತು ಕೇಳಿದ, ಅರಣ್ಯಕ್ಕೆ ಹೋದ ಅಂತ ಇಷ್ಟೇ ಕಥೆಯಲ್ಲ ಅದು. ಜೀವನದಲ್ಲಿರುವ ನಮ್ಮ ಪ್ರತಿಯೊಂದು ಹೆಜ್ಜೆಯೂ ಕೂಡ ಧರ್ಮದಿಂದ ಇಡಬೇಕು, ಶಾಸ್ತ್ರಕ್ಕೆ ಅನುಗುಣವಾಗಿಡಬೇಕು. ಶಾಸ್ತ್ರ ಇದು ತಂದೆಯಾದ ಪರಮಾತ್ಮನ ಆಜ್ಞೆ, ಅದರ ಉಲ್ಲಂಘನೆ ಮಾಡಬಾರದು ಅನ್ನುವುದು ರಾಮನ ಸಂದೇಶ. ಜೊತೆಗೆ ದಶರಥನ ಮಾತನ್ನು ಕೇಳಿ ಶ್ರೀರಾಮಚಂದ್ರ ಹೊರಟದ್ದು ವನಕ್ಕೆ. ನಾವೆಲ್ಲ ವನಕ್ಕೆ ಹೋಗೋದು ಬೇಕಾಗಿಲ್ಲ, ಅರಣ್ಯಕ್ಕೆ ಹೋಗೋದು ಬೇಕಾಗಿಲ್ಲ, ಇದ್ದಲ್ಲಿಯೇ ಧರ್ಮದಿಂದ ಇದ್ದರೆ ಸಾಕು ಅಂತ ತಿಳಿದಿರಿ. ಇನ್ನೊಂದು ಆಧ್ಯಾತ್ಮಿಕವಾದ ಸಂದೇಶ, ವನಕ್ಕೆ ಹೋಗೋದು ಅಂದರೆ ಭಗವಂತನನ್ನು ತಿಳಿಯೋದು ಅಂತ ಅರ್ಥ. ವನಕ್ಕೆ ಹೋಗೋದು ಅಂದರೆ ಭಗವಂತನನ್ನು ತಿಳಿಯೋದು ಎರಡು ದೃಷ್ಟಿಯಲ್ಲಿ. ಒಂದು, ವನ ಅನ್ನುವ ಶಬ್ದಕ್ಕೆ ದೇವರು ಅಂತ ಅರ್ಥ ಇದೆ. ಉಪನಿಷತ್ತಿನ ಭಾಷೆಯಲ್ಲಿ ದೇವರನ್ನು ವನ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ವನಷಣ ಸಂಭಕ್ತವು ಅಂತ. ವನನೀಯ ಅಂದರೆ ಭಜನೀಯ ಅಂತ. ಪ್ರಪಂಚದೊಳಗಿನ ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು, ಮನುಷ್ಯೋತ್ತಮರು, ಎಲ್ಲ ಸಜ್ಜನರೂ ಕೂಡ ಭಗವಂತನನ್ನು ಭಜನೆ ಮಾಡುತ್ತಾರೆ, ಭಗವಂತನ ಸೇವೆಯನ್ನು ಮಾಡುತ್ತಾರೆ. ಸೇವೆಯನ್ನು ಮಾಡಿ ತಮಗೆ ಇಷ್ಟಾರ್ಥಗಳನ್ನು ಏನು ಬೇಕೋ ಅದನ್ನು ಪಡೀತಾರೆ. ಎಲ್ಲರಿಂದಲೂ ವನನೀಯ ಅಂದರೆ ಭಜನೀಯ, ಎಲ್ಲರಿಂದಲೂ ಸೇವ್ಯನಾದದ್ದರಿಂದ, ಭಜನೀಯನಾದದ್ದರಿಂದ ಪರಮಾತ್ಮನಿಗೆ ವನ ಅಂತಾರೆ. ಸರ್ವೋತ್ತಮನಾದದ್ದರಿಂದಲೇ ಎಲ್ಲರಿಂದಲೂ ಪರಮಾತ್ಮ ಭಜನೀಯನಾಗಿದ್ದಾನೆ, ಎಲ್ಲರೂ ಅವನ ಸೇವೆಯನ್ನು ಮಾಡುತ್ತಾರೆ. ಅಂತಹ ಪರಮಾತ್ಮನಿಗೆ ವನ ಅಂತ. ಧ್ರುವರಾಜ ಹೇಗೆ ತಾಯಿಯ ಮಾತನ್ನು ಕೇಳಿ ವನಕ್ಕೆ ಹೋದ, ಆ ವನಕ್ಕೆ ಹೋಗಿ ವನನ ದರ್ಶನವನ್ನೇ ಮಾಡಿಕೊಂಡ. ತಾಯಿಯ ಮಾತನ್ನು ಕೇಳಿ ನಿಜವಾದ ವನಕ್ಕೆ ಹೋದದ್ದೂ ಸರಿ, ಆ ವನದಲ್ಲಿ ವನಶಬ್ದವಾಚ್ಯನಾದ ಭಗವಂತನನ್ನು ಪ್ರತ್ಯಕ್ಷ ದರ್ಶನ ಮಾಡಿಕೊಂಡದ್ದೂ ಸರಿ. ಆ ದೃಷ್ಟಿಯಲ್ಲಿ ಇವತ್ತು ಹಿರಿಯರ ಆದೇಶವನ್ನು ಕೇಳಿ, ಗುರುಗಳ ಉಪದೇಶವನ್ನು ಕೇಳಿ, ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ವನಕ್ಕೆ ಹೋಗಬೇಕು ಅಂದರೆ ಆ ಭಗವಂತನನ್ನು ತಿಳಿಯುವುದಕ್ಕೆ ಹೋಗಬೇಕು. ಗುರುಗಳ ಹತ್ತಿರ ಹೋಗಬೇಕು. ನಿಮ್ಮ ನಿಮ್ಮ ಊರುಗಳಲ್ಲಿರುವಂತಹ ವಿದ್ವಾಂಸರು, ಜ್ಞಾನಿಗಳು, ಉಪದೇಶ ಮಾಡುವವರು, ಭಗವಂತನ ಮಹಿಮೆಯನ್ನು ಕೊಂಡಾಡುವವರು, ಶಾಸ್ತ್ರಗಳ ಉಪದೇಶ ಮಾಡುವವರು, ಅವರ ಹತ್ತಿರ ಹೋಗಬೇಕು, ಕೇಳಬೇಕು. ಅದೇ ವನಕ್ಕೆ ಹೋದಂತೆ, ಭಗವಂತನ ಹತ್ತಿರ ಹೋದಂತೆ. ಎಲ್ಲಿ ಮನುಷ್ಯನಿಗೆ ನಾನು ಮಾಡಿದ್ದು, ಮನುಷ್ಯರು ಮಾಡಿದ್ದು ಅಂತನ್ನುವ ಅಹಂಕಾರ ಬರುವುದಕ್ಕೆ ಸಾಧ್ಯ ಇಲ್ಲ, ಅಂತಹ ಪ್ರದೇಶಕ್ಕೆ ಹೋಗಿ ಭಗವತ್ ತತ್ವವನ್ನು ತಿಳಿದುಕೊಂಡು ಬರಬೇಕಾದದ್ದು. ಅದಕ್ಕೆ ದಾಸರು ತಲ್ಲಣಿಸದಿರೋ ಕಂಡ್ಯ ತಾಳೋ ಮನವೇ, ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಂಬ ಪದ್ಯದಲ್ಲಿ ಹೇಳಿದ್ದು. ಮನೆ ನೋಡಿದರೆ ಏದೋ ಇಂಜಿನಿಯರ್ ಕಟ್ಟಿದ್ದು, ಇನ್ಯಾವುದೋ ಕಾರುಗಳು, ಟ್ರೇನು, ಬಸ್ಸು, ಇದೆಲ್ಲ ನಮ್ಮ ಮನುಷ್ಯರೇ ಮಾಡಿದ್ದು ಅಂತ ಮನುಷ್ಯನಿಗೊಂದು ಅಹಂಕಾರ ಇರ್ತದೆ. ತಾನು ಮಾಡಿದ್ದು, ಇಲ್ಲ ತನ್ನಂಥ ಮನುಷ್ಯರು ಮಾಡಿದ್ದು, ದೇವರದೇನು ಅಂತಾನೆ. ಅದಕ್ಕೆ ವನಕ್ಕೆ ಹೋಗಬೇಕು ಅಂತ ಶಾಸ್ತ್ರ ಹೇಳಿತು. ವನಕ್ಕೆ ಹೋಗೋದು ಅಂದರೆ ಯಾವುದು ಭಗವಂತನ ಸೃಷ್ಟಿ, ಎಲ್ಲಿ ಮಾನವರ ಹಸ್ತಕ್ಷೇಪ ಇಲ್ಲ, ಆದರೂ ಮುಗಿಲೆತ್ತರದ ಗಿಡಗಳು ಬೆಳೆದು ನಿಂತಿವೆ, ಬೆಟ್ಟಗಳು ಇವೆ, ನದಿ ಇದೆ, ಸಮುದ್ರ ಇದೆ, ನಕ್ಷತ್ರಗಳಿವೆ. ಎಲ್ಲಿ ಮಾನವನ ಕೈವಾಡ ಇಲ್ಲ,
ಅಂತಹ ವಸ್ತುಗಳನ್ನು ನೋಡಿ ಅದನ್ನು ನೋಡಿದಾಗ ಇದನ್ನೆಲ್ಲ ಮಾಡಿದಂತಹ ವ್ಯಕ್ತಿ ಸರ್ವೋತ್ತಮನಾದವನಿದ್ದಾನೆ, ಮಾನವರ ಶಕ್ತಿಯನ್ನು ಮೀರಿದ ವ್ಯಕ್ತಿ ಇದ್ದಾನೆ, ಸರ್ವಜ್ಞನಾದ ಸರ್ವಶಕ್ತನಾದ ಭಗವಂತನಿದ್ದಾನೆ ಎನ್ನುವ ಪ್ರಜ್ಞೆ ಜಾಗೃತವಾಗಬಹುದೋ ಆ ಪರಿಸರಕ್ಕೆ ಹೋಗಿ ಎನ್ನುವ ಅಭಿಪ್ರಾಯದಲ್ಲಿ ತಂದೆ ತಾಯಿಗಳ ಪ್ರೀತಿಗಾಗಿ ರಾಮ ಅರಣ್ಯಕ್ಕೆ ಹೋದ. ಇದರರ್ಥ ವನಕ್ಕೆ ಹೋದ ಅನ್ನುವುದರ ಸಂದೇಶ ಏನು ಅಂದರೆ, ದೊಡ್ಡವರ ಮಾರ್ಗದರ್ಶನದಲ್ಲಿ ಭಗವತ್ ತತ್ವವನ್ನು ತಿಳಿಯುವುದಕ್ಕೆ ಏಕಾಂತದಲ್ಲಿದ್ದು ಮಾನವರ ಶಕ್ತಿಯನ್ನು ಮೀರಿದಂತಹ ಅದ್ಭುತವಾದ ಜಾಗತಿಕ ಸತ್ಯಗಳನ್ನು ಕಂಡು ಆ ಭಗವತ್ ತತ್ವವನ್ನು ತಿಳಿಯುವ ಪ್ರಯತ್ನವನ್ನು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಸಂದೇಶವನ್ನು ಕೊಟ್ಟಿದ್ದಾನೆ. ಅದನ್ನೇ ಪ್ರಹ್ಲಾದರಾಜರು ಹೇಳಿದರು. ಧ್ರುವರಾಜರು ವನಕ್ಕೆ ಹೋಗಿ ತೋರಿಸಿದರು, ಪ್ರಹ್ಲಾದರಾಜರು ಉಪದೇಶದಲ್ಲಿ ತಿಳಿಸ್ತಾರೆ. ವನಂಗತೋ ಯದ್ಧರಿಮಾಶ್ರಯೇತ. ಆ ಸಂದೇಶವನ್ನು ಶ್ರೀರಾಮಚಂದ್ರ ತನ್ನ ಚರಿತ್ರೆಯ ಮೂಲಕ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾನೆ ಅಂತ ಭಾವಿಸೋಣ. ಈಗ ಅರಣ್ಯಕ್ಕೆ ವನಕ್ಕೆ ಹೋಗುವ ಸಾಧ್ಯತೆ ಇಲ್ಲದೇ ಇದ್ದರೂ ಮಾನಸಿಕವಾಗಿ ಸ್ವಲ್ಪ ಬಾಹ್ಯ ಪ್ರಪಂಚದಿಂದ ದೂರ ಇದ್ದು ಕಣ್ಣು ಮುಚ್ಚಿ ಆ ಭಗವಂತನ ಧ್ಯಾನವನ್ನು ಮಾಡಬೇಕು. ಗ್ರಹ ನಕ್ಷತ್ರಗಳು ಎಲ್ಲವನ್ನ ಕಣ್ಣು ಮುಂದೆ ತಂದುಕೊಂಡು, ನದಿ ಸಮುದ್ರಗಳನ್ನು ಪರ್ವತಗಳನ್ನೆಲ್ಲ ತಂದುಕೊಂಡು, ಇದೆಲ್ಲವನ್ನು ಸೃಷ್ಟಿ ಮಾಡಿದವನು ಭಗವಂತ ಅಂತ ನೀವಿದ್ದಲ್ಲಿಯೇ, ಕುಳಿತಲ್ಲಿಯೇ, ಮನೆಯಲ್ಲಿಯೇ ಆ ಪ್ರಪಂಚದ ಚಿಂತನವನ್ನು ಮಾಡಿ ಪ್ರಪಂಚದ ವಿಧಾತೃವಾದ ಪರಮಾತ್ಮನ ಲೋಕೋತ್ತರವಾದ ಶಕ್ತಿಯನ್ನು ಸ್ಮರಿಸಿದರೆ ನೀವು ಅರಣ್ಯಕ್ಕೆ ಹೋದಾಗೇನೆ, ವನಕ್ಕೆ ಹೋದಾಗೇನೆ ಲೆಕ್ಕ. ಅಷ್ಟಾದರೂ ಜೀವನದಲ್ಲಿ ದಿನಕ್ಕೆ ಸ್ವಲ್ಪ ಹೊತ್ತು ಭಗವಂತನ ಧ್ಯಾನಕ್ಕೆ, ಭಗವತ್ ತತ್ವದ ಚಿಂತನಕ್ಕೆ ಮೀಸಲಾಗಿಡೋಣ ಅನ್ನುವ ಪ್ರತಿಜ್ಞೆಯನ್ನು ನಾವು ಮಾಡಿದರೆ ಭಗವಂತನ ಆದೇಶವನ್ನು, ಸಂದೇಶವನ್ನು ನಮ್ಮ ಜೀವನದಲ್ಲಿ ಪರಿಪಾಲನೆ ಮಾಡಿದಂತೆ, ದೇವರ ಆದರ್ಶವನ್ನು ನಾವು ಅಳವಡಿಸಿಕೊಂಡಂತೆ ಆಗತ್ತೆ ಎನ್ನುವ ದೃಷ್ಟಿಯಲ್ಲಿ ಈ ಒಂದು ಆದರ್ಶವನ್ನು ಎಲ್ಲರೂ ಚೆನ್ನಾಗಿ ಪರಿಪಾಲನೆ ಮಾಡೋಣ. ಪ್ರಾಕ್ಟಿಕಲ್ಲಾಗಿ ಪರಿಪಾಲನೆ ಮಾಡಿ, ಥೇರಿ ಮಾತ್ರ ಬೇಡ. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಸಭಾಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ತಂದೆ ತಾಯಿಗಳ ಉದಾಹರಣೆಯನ್ನು ಕೊಟ್ಟೇ ಹೇಳ್ತಾರೆ. ತಂದೆ ತಾಯಿಗಳ ಬಗ್ಗೆ ನನಗೆ ಬಹಳ ಪ್ರೀತಿ ಇದೆ ಅಂತ ಭೇಟಿಯಾದಾಗ ನಮಸ್ಕಾರ ಮಾಡೋದು, ನಿಮ್ಮಷ್ಟು ನಾನು ಯಾರ ಮೇಲೂ ಪ್ರೀತಿ ಮಾಡೋದಿಲ್ಲ ಅಂತ ಹೇಳೋದು. ಆದರೆ ಅವರು ಹೇಳಿದ ಒಂದು ಮಾತು ಕೇಳೋದಿಲ್ಲ. ಸತ್ಯಧ್ಯಾನರಿಗೆ ಶಿಷ್ಯರು ಪ್ರಶ್ನೆ ಕೇಳ್ತಾರೆ, ದೇವರಲ್ಲಿ ನಮಗೆ ಭಕ್ತಿ ಇದೆ ಸಾಕು, ಇದು ಯಾಕೆ ರಿಚುವಲ್ಸ್ ಎಲ್ಲ ಮಾಡೋದಕ್ಕೆ ಅಷ್ಟು ಒತ್ತಾಯ ಮಾಡ್ತೀರಿ? ಸಂಧ್ಯಾವಂದನನೇ ಮಾಡಬೇಕು, ಪೂಜೆ ಮಾಡಬೇಕು, ತೀರ್ಥಯಾತ್ರೆ ಇದೆಲ್ಲ ಯಾಕೆ? ಭಕ್ತಿ ಇದೆ ಮನಸ್ಸಿನಲ್ಲಿ ಸಾಕು ಅಂತ. ಅದು ಭಕ್ತಿ ಅಲ್ವೇ ಅಲ್ಲ ಅಂದ್ರೆ ಅವರು. ಭಕ್ತಿ ಇದೆ ಅಂದರೆ ಪ್ರೀತಿ ಇದೆ ಅಂತ ಅರ್ಥ. ಪ್ರೀತಿ ಇದ್ದ ಮೇಲೆ ದೇವರ ಹೇಳಿದ್ದು ಕೇಳಬೇಕಲ್ಲ ನೀನು. ನಿಜವಾಗಿ ನಿನಗೆ ಅಷ್ಟು ದೇವರ ಮೇಲೆ ಪ್ರೀತಿ ಇದ್ದರೆ ಅವನು ಹೇಳಿದ್ದು ಕೇಳಬೇಕು. ಇದೆಲ್ಲ ದೇವರು ಹೇಳಿದ್ದಲ್ವೋ. ಧರ್ಮ ಮಾಡು ಅಂತ ಯಾವ ಆಚಾರ್ಯರು ಹೇಳಿದ್ದಲ್ಲ, ಯಾವ ಯತಿಗಳು ಹೇಳಿದ್ದಲ್ಲ. ದೇವರೇ ಹೇಳಿದ ಮಾತನ್ನು ನೀನು ಕೇಳದೆ ದೇವರ ಮೇಲೆ ನಾನು ಪ್ರೀತಿ ಮಾಡ್ತೀನಿ ಅಂದರೆ ಹೇಗೆ ನಡೆಯುತ್ತೆ ಅಂತ ಸಭಾಸಾರ ಸಂಗ್ರಹದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಆ ಭಗವಂತನ ಆದೇಶವನ್ನು ಪರಿಪಾಲನೆ ಮಾಡುವಂತೆ ಭಗವಂತನ ಅಧಿಷ್ಠಾನರಾದ ತಂದೆ ತಾಯಿಗಳ, ಗುರುಗಳ ಆದೇಶವನ್ನೂ ಪರಿಪಾಲನೆ ಮಾಡಿ, ಅವರ ಮನಸ್ಸಿನಲ್ಲಿದ್ದದ್ದನ್ನು ಅರ್ಥ ಮಾಡಿಕೊಂಡು ಮಾಡಿ. ಅವರು ಹೇಳಿ ಮಾಡೋಣ ಅಂತ ಕಾಯಬೇಡಿ. ಅವರ ಮನಸ್ಸಿನಲ್ಲಿ ಏನು ನಾವು ಮಾಡಿದರೆ ಅವರಿಗೆ ಸಂತೋಷ ಆಗತ್ತೆ ಅಂತ ವಿವೇಕಿಯಾದ ಒಬ್ಬ ವ್ಯಕ್ತಿಗೆ ಅರ್ಥವಾಗತ್ತೆ. ಆ ಸಂದರ್ಭವನ್ನು ತಿಳಿದುಕೊಂಡು ಅವರಿಗಿರುವ ಅವಶ್ಯಕತೆಯನ್ನು ಕಂಡುಕೊಂಡು ಅದನ್ನು ಚೆನ್ನಾಗಿ ಅವರಿಗೆ ಒದಗಿಸಿ ಅವರು ಸಂತೋಷವಾಗಿರಬೇಕು. ನಾನು ಹೇಳದೇ ಇದ್ದರೂ ಮಗ ಮಾಡಿದ ಅಂದರೆ ಅಷ್ಟು ಸಂತೋಷವಾಗತ್ತೆ. ಆ ದೃಷ್ಟಿಯಲ್ಲಿ ಇವತ್ತಿನಿಂದಲೇ ಎಲ್ಲ ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದವರು ಚೆನ್ನಾಗಿ ಮಾಡಿ, ಚೆನ್ನಾಗಿಯೇ ಮಾಡ್ತಾ ಇದ್ದವರು ಇನ್ನೂ ಭಕ್ತಿ ಶ್ರದ್ಧೆಗಳಿಂದ ಮಾಡಿ ದೇವರಿಗೆ ಸಮರ್ಪಣೆಯನ್ನು ಮಾಡಿ, ಮಾಡದೇ ಇದ್ದಂತಹ ಮಕ್ಕಳೇ ಇರಬಹುದು, ಯುವಕರೇ ಇರಬಹುದು, ಹಿರಿಯರೇ ಇರಬಹುದು, ವಿಶೇಷವಾದ ಶ್ರದ್ಧೆಯಿಂದ ಮಾಡುವುದಕ್ಕೆ ಪ್ರಾರಂಭ ಮಾಡಿ ಶ್ರೀರಾಮಚಂದ್ರನ ಮೂಲರಾಮ ದಿಗ್ವಿಜಯ ರಾಮದೇವರ ವಿಶೇಷ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗಬೇಕು ಅಂತ
ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಆ ಶುಭ ಸಂಕಲ್ಪವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ. ರಾಮ 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 ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ